ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಚಾನಲ್. ಇವತ್ತು ನಾನು ಬಂದಿರತಕ್ಕಂಥದ್ದು ಕೆಂಗೇರಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಕೋಡಿಪಾಳ್ಯ ಸರ್ಕಲ್ಲಿಂದ ಒಳಗಡೆ ಬಂದರೆ ವಿನಾಯಕ ಲೇಔಟಲ್ಲಿ 30-40 ರೆಂಟಲ್ ಇನ್ಕಮ್ ಮನೆನ ತೋರಿಸೋದಕ್ಕೆ ಬಂದೀನಿ. ಇದುವೇ BBMP ಏಕಾತ ಪ್ರಾಪರ್ಟಿ ಆಗಿದ್ದು, ಪ್ರಾಪರ್ಟಿ ಪ್ರೈಸ್ ಬಂದು ನಿಮಗೆ 3,50,00,000 ಆಗಿರುತ್ತೆ, ಸ್ಲೈಟ್ಲಿ ನೆಗೋಷಿಯೇಬಲು. ಈಗ ಪ್ರಾಪರ್ಟಿನ ನಾನು ಇನ್ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ಪ್ರಾಪರ್ಟಿ ಫ್ರಂಟ್ ಎಲಿವೇಶನ್ ನೋಡೋದಾದರೆ ನಿಮಗೆ ಈ ರೀತಿ ಬರುತ್ತೆ. ಇದು ಬಂದು ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಕೊಟ್ಟು ಮಾಡಿರುವಂಥ ಲಕ್ಸುರಿ ಲ್ಯಾವಿಶ್ ರೆಂಟಲ್ ಇನ್ಕಮ್ ಮನೆಯೇ ಅಂತಲೇ ಹೇಳ್ತೀನಿ. ಬಿಕಾಸ್ ಕ್ವಾಲಿಟಿನಲ್ಲಿ ನಿಮಗೆ ಕಾಂಪ್ರಮೈಸೇ ಆಗಿಲ್ಲ. ನಿಮಗೆ ಮನೆ ನೋಡಿದ್ರೆ ಬಂದು ನಿಮಗೆ ಕ್ವಾಲಿಟಿ ಹೇಗಿದೆ, ಯಾವ ಥರ ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಈಗ ಮನೆ ಫ್ರಂಟ್ ಎಲಿವೇಶನು ಬಾಟಮ್ ಟು ಟಾಪು ಈ ರೀತಿ ಇದ್ದು, ಫಸ್ಟು, ಸೆಕೆಂಡು, ಥರ್ಡ್ ಫ್ಲೋರು ಒಟ್ಟಾರೆಯಾಗಿ ನಿಮಗೆ 2 BHK ಮನೆಗಳನ್ನ ಮಾಡಿಕೊಟ್ಟಿದ್ದು. ಸೊ ಗ್ರೌಂಡು ಮತ್ತು ಟೆರೇಸಲ್ಲಿ ನಿಮಗೆ 1 BHK ಮನೆ ಮಾಡಿಕೊಟ್ಟಿದ್ದಾರೆ. ನಿಮಗೆ ಮಂತ್ಲಿ ಏನಿಲ್ಲ ಅಂದರೂ 130 ರೆಂಟಲ್ ಜನ್ರೇಟ್ ಆಗುತ್ತೆ. ಅಂದರೆ 1,30,000 ಮಂತ್ಲಿ ರೆಂಟಲ್ ಇನ್ಕಮ್ ಜನ್ರೇಟ್ ಆಗುವಂಥ ಪ್ರಾಪರ್ಟಿ ಇದಾಗಿದ್ದು. ನಿಮಗೆ ಫ್ರಂಟ್ ಎಲಿವೇಶನ್ನು ಸೆಕೆಂಡು, ಥರ್ಡು 3 ಕಡೆಯೂ ನಿಮಗೆ ವಾಲ್ ಕ್ಲಾಡಿಂಗ್ ಬಂದು ನ್ಯಾಚುರಲ್ ಸ್ಟೋನಿಂದ ಮಾಡಿದ್ದಾರೆ. ಹಾಗೆ SS ಮತ್ತು ಟಫನ್ ಗ್ಲಾಸ್ನ ಅಟ್ಯಾಚ್ ಮಾಡಿ ಒಂದು ಲುಕ್ ಬರೋ ಥರ ಮಾಡಿ ನೀಟಾಗಿ ಕೊಟ್ಟಿದ್ದಾರೆ, ಸ್ಟ್ರೆಚರ್ ಪೇಂಟ್ ಜೊತೆಗೆ. ಮನೆ ಮುಂಭಾಗ ನೋಡೋದಾದರೆ ನಿಮಗೆ 30 ಫೀಟ್ ವೈಡ್ ಆಗಿರುವಂಥ ಟಾರ್ ರಸ್ತೆ ಇದಾಗಿದ್ದು. ಸೊ ಫ್ರಂಟಲ್ಲಿ ಅಂದರೆ ಗ್ರೌಂಡ್ ಫ್ಲೋರು ಬಾಟಮಲ್ಲಿ ಏನು ಮಾಡಿದ್ದಾರೆ, ಕಂಪ್ಲೀಟಾಗಿ ನಿಮಗೆ ಗ್ರಾನೈಟ್ ಫಿನಿಶಿಂಗ್ ಕೊಟ್ಟಿದ್ದು, ಜೊತೆಗೆ 4 ಫೋಲ್ಡಬಲ್ ಗೇಟ್ ಕೊಟ್ಟಿದ್ದು. ಆ ಗೇಟು ನಿಮಗೆ MS ಕಂಪ್ಲೀಟಾಗಿ ಕವರ್ ಆಗಿದೆ, ಮತ್ತು ಒಂದು ವಾಕ್ ಗೇಟ್ ಕೊಟ್ಟಿದ್ದಾರೆ. ಸೊ ಈಗ ಒಳಗಡೆ ಹೋಗಿ ಯಾವ ರೀತಿ ಇದೆ ಅಂತೆಲ್ಲ ನೋಡೋಣ ಬನ್ನಿ. ಮನೆಯ ಹೆಸರನ್ನ ಹಾಕೊಳ್ಳೋದಕ್ಕೆ ಇಲ್ಲಿ ನೀವು ನೀಟಾಗಿ ಅಲೈನ್ ಮಾಡಿ ಹಾಕೋಬೋದು. ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ನಮಗೆ ಸಿಗ್ತಕ್ಕಂಥದ್ದು ಲಿಫ್ಟ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಪಕ್ಕದಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಕೊಟ್ಟಿದ್ದು, ಪ್ರತ್ಯೇಕವಾಗಿ ಮನೆಗಳಿಗೆ ಸಪ್ರೇಟಾಗಿ ಮೀಟ್ರ್ ಬೋರ್ಡನ್ನು ಕೂಡ ಅಳವಡಿಸಿದ್ದಾರೆ. ಸೊ ಈ ರೀತಿ ಮಾಡಿಕೊಟ್ಟಿದ್ದು. ಸ್ಟೇರ್ ಕೇಸ್ ಕೆಳಗಡೆ ನೀವು ಸ್ಟೋರೇಜ್ನ ಮಾಡ್ಕೋಬೋದು. ನಿಮಗೆ ವಾಟರ್ ಕನೆಕ್ಟಿವಿಟಿ ಅಂತ ಬಂದರೆ ಬೋರ್ ಇದೆ, ಸಂಪ್ ಇದೆ, ಹಾಗೆ ಕಾವೇರಿ ಪ್ರಾವಿಷನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಮೀಟ್ರದೊಂದು ಪೆಂಡಿಂಗ್ ಇದೆ. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿಯ ವಾಟರ್ನಲ್ಲಿ ನಿಮಗೆ ಡೌಟೇ ಇಲ್ಲ. ಮತ್ತು ನಿಮಗೆ ಸೇಫ್ಟಿ ವೈಸ್ ಅಂತಂದರೆ MS ಕಂಪ್ಲೀಟಾಗಿ ಸುತ್ತಲೂ ಕೂಡ ಕವರ್ ಮಾಡಿ ಕೊಟ್ಟಿದ್ದಾರೆ. ಸೊ ಮೇಂಟೆನೆನ್ಸ್ ಬಂದು ನಿಮಗೆ ಭಾಳ ಈಸಿ, ಬಿಕಾಸ್ ಆಫ್ ವಾಲ್ ಕ್ಲಾಡಿಂಗ್ ಎಲ್ಲ ಬಂದು ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಹಾಕಿದ್ದು ತುಂಬ ಒಂದು ನೀಟ್ ಮೇಂಟೈನ್ ಮಾಡಿದ್ದಾರೆ, ಅಂದರೆ ವೆಲ್ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ಮನೆಗೆ ಎರಡು ಸಿಲಿಂಡರ್ ಇಟ್ಕೊಳ್ಳೋ ಥರ ನಿಮಗೆ ಪ್ರತ್ಯೇಕವಾಗಿ 1, 2, 3, 4 ಮನೆಗಳಿಗೂ ಕೂಡ ಈ ರೀತಿ ಸಿಲಿಂಡರ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ತುಂಬ ಸೇಫ್ಟಿ ಕೂಡ ಮಾಡಿದ್ದಾರೆ ಅದಕ್ಕೆ. ಹಾಗೂ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಜೊತೆಗೆ ಒಂದು ಕಾಮನ್ ರೆಸ್ಟ್ ರೂಮ್ ಬಿಟ್ಟಿದ್ದು, ಸುತ್ತಲೂ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹಾಗೆ 1 BHK ಮನೆ ಕೂಡ ಇದಾಗಿದೆ. ಇದು 1 BHK ಮನೆ ಆಗಿದ್ದು ನಿಮಗೆ ಸುತ್ತ ಸೆಟ್ ಬ್ಯಾಕ್ ಅಂತ ಬಿಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ನೋಡಿ, ವಿತ್ ಸೇಫ್ಟಿ ಜೊತೆಗೆ ತೋರಿಸ್ತಾ ಇದ್ದೀನಿ. ಇದು ಇಷ್ಟು ಗ್ರೌಂಡ್ ಫ್ಲೋರ್ ಆಗಿದ್ದು. ಸೊ ಸಂಪೆಲ್ಲ ಪ್ರಾವಿಷನ್ ಮಾಡಿಕೊಟ್ಟಿದ್ದು, ಚೇಂಬರ್ ಎಲ್ಲ ತುಂಬ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. ಇದಿಷ್ಟು ಗ್ರೌಂಡ್ ಫ್ಲೋರಲ್ಲ ಆದರೆ ಸ್ನೇಹಿತರೆ. ಈಗ ಒಟ್ಟಾರೆಯಾಗಿ 3 ಮನೆಗಳಿದ್ದು 2 BHKದು ನಾನು ಒಂದು ಮನೆನ ತೋರಿಸ್ಕೊಡ್ತೀನಿ. ಸೊ ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ಗೆ ಹೋಗೋದಕ್ಕೆ ಲಿಫ್ಟ್ ಪ್ರಾವಿಷನ್ನು ಕೂಡ ಮಾಡಿದ್ದಾರೆ. ಈವನ್ ಸ್ಟೇರ್ ಕೇಸ್ ಕೂಡ ವಾಸ್ತುಬದ್ಧವಾಗಿ ಮಾಡಿರುವಂಥದ್ದು. ಸೊ ನಿಮಗೆ ಸ್ಟೇರ್ ಕೇಸ್ ಬಂದು 3 ಅಡಿ ವೈಡ್ ಆಗಿದ್ದು, ಆ್ಯಂಟಿಸ್ಕಿಟ್ ಲಪೋ ಥರ ಗ್ರಾನೈಟ್ನ ಯೂಸ್ ಮಾಡಿದ್ದು. ಹ್ಯಾಂಡ್ ರೈಲಿಂಗ್ಸ್ ಬಂದು ನಿಮಗೆ SS ಜಿಂದಾಲ್ ರೈಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ. ಈಗ ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ ಎಂಟ್ರಿ ಆಗ್ತಿದ್ದಾಗೆ ನಿಮಗೆ ಈ ರೀತಿ ವ್ಯೂ ಕಾಣಿಸುತ್ತೆ ನೋಡಿ. ಇಲ್ಲೂ ಕೂಡ ಕಂಪ್ಲೀಟಾಗಿ SS ಇಂದ ಮಾಡಿಕೊಟ್ಟಿದ್ದಾರೆ. ನಿಮಗೆ ಪ್ರತಿ ಮನೆ ಮುಂಭಾಗ ಲಿಫ್ಟು ಇಲ್ಲಿಗೆ ಆಕ್ಸಿಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ಇಲ್ಲಿಗೆ ಬೇಕಾದ್ರೆ ನೀವು ಸೇಫ್ಟಿ ಮಾಡಿಸ್ಕೋಬೋದು, ಇಲ್ಲ ಇವರೇ ಮಾಡಿಕೊಡ್ತಾರೆ ಕೂತ್ಕೊಂಡು ಮಾತಾಡಿದ್ರೆ. ಸೊ ಪ್ಯಾಸೇಜ್ ಬಂದು ತುಂಬ ವೈಡ್ ಆಗಿದ್ದು, ಇಲ್ಲೂ ಕೂಡ ಸೇಫ್ಟಿ ಪರ್ಪಸ್ಸಾಗಿ
ಎಸ್ ಎಸ್ ಜೊತೆಗೆ ಟಫನ್ನು ಅಟ್ಯಾಚ್ ಮಾಡಿ ನೀಟಾಗಿ ಸೇಫ್ಟಿ ಮಾಡಿಕೊಟ್ಟಿದ್ದಾರೆ. ಸೊ ಫ್ಲೋರಿಂಗ್ ಎಲ್ಲ ಬಂದು ನಿಮಗೆ ಆ್ಯಂಟಿಸ್ಕಿಟ್ ಲಪೋತ್ರ ಗ್ರಾನೈಟ್ನೇ ಹಾಕಿದ್ದು. ಇದು ವಾಲ್ ಕ್ಲಾಡಿಂಗ್ ಬಂದು ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಯೂಸ್ ಮಾಡಿದ್ದಾರೆ. ಭಾಳ ಸುಂದರವಾಗಿ ಕಾಣಿಸ್ತಾ ಇದೆ. ಇದು ಫಸ್ಟ್ ಫ್ಲೋರ್ ಆಗಿದೆ. ನಾನು ನಿಮಗೆ ಒಂದು ಫ್ಲೋರ್ನ ತೋರಿಸ್ಕೊಡ್ತೀನಿ ಯಾವುದಾದ್ರೂ. ಅದು A to Z ನಿಮಗೆ ಕಂಪ್ಲೀಟು ರಿಮೈನಿಂಗ್ ಮನೆಗಳೆಲ್ಲ ಅದೇ ರೀತಿ ಇರುತ್ತೆ. ನಾನಿವಾಗ 3ನೇ ಫ್ಲೋರಿಗೆ ಬಂದಿದ್ದೀನಿ. 3ನೇ ಫ್ಲೋರಲ್ಲಿರುವಂಥ ಮನೆನ ತೋರಿಸ್ಕೊಡ್ತೀನಿ. ಸೊ ನೋಡಿ, ಎಲ್ಲ ಗ್ರಾನೈಟ್ ಫಿನಿಷಿಂಗ್ ಮಾಡಿ ಕೊಟ್ಟಿದ್ದಾರೆ. ನಿಮಗೆ ವಾಲ್ ಕ್ಲಾಡಿಂಗ್ ಬಂದು ಈ ಕಡೆ ಎಲ್ಲ ನಿಮಗೆ ಗ್ರಾನೈಟ್ ಫಿನಿಷಿಂಗಲ್ಲಿ ಕೊಟ್ಟಿದ್ದು. ಸೊ ಎಸ್ಸಿಂದ ಮಾಡಿ ಕೊಟ್ಟಿರುವಂಥ ಡಿಸೈನ್ ಈ ರೀತಿ ಇದ್ದು, ಫಾಲ್ ಸೀಲಿಂಗು ಮತ್ತು ವಾಲ್ ಕ್ಲಾಡಿಂಗ್ ಬಂದು ನಿಮಗೆ 2x4 ವೆಟ್ರಿಫೈಡ್ ಟೈಲು, ಪ್ಯಾಸೇಜ್ ಈ ರೀತಿ ಇದೆ. ಸೊ ಇದನ್ನು ಆವಾಗಲೇ ಹೇಳಿದಾಗೆ ಎಸ್ ವಿತ್ ಅಟ್ಯಾಚ್ಮೆಂಟಾಗಿ ಟಫಲ್ನ ಮಾಡಿ ಕೊಟ್ಟಿದ್ದಾರೆ. ಲಿಫ್ಟ್ ಬಂದು ಪ್ರತಿ ಫ್ಲೋರಲ್ಲೂ ಇವಾಗ ಏನು ನೋಡ್ತಾ ಇದ್ದೀರಾ ಇದೇ ರೀತಿ ಇರುತ್ತೆ. ಲಿಫ್ಟು ಸುತ್ತಲೂ ನಿಮಗೆ ಗ್ರಾನೈಟ್ ವರ್ಕು ಫಿನಿಷಿಂಗ್ ಈ ರೀತಿ ಮಾಡಿ ಕೊಟ್ಟಿದ್ದಾರೆ. ಈಗ ಮನೆ ಒಳಗಡೆ ಹೋಗಿ ಏನೇನಿದೆ ಹೇಗೆಲ್ಲ ಇದೆ ಅಂತ ನೋಡ್ಕೊಳ್ತಾ ಬರೋಣ. ನೋಡಿ, ಮನೆ ಮುಂಭಾಗ ಬಂದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಕೊಟ್ಟು ಮಾಡಿರುವಂಥ ಲಕ್ಸುರಿ ರೆಂಟಲ್ ಇನ್ಕಮ್ ಮನೆ. ಸೀರಿಯಸ್ಲಿ ಹೇಳ್ತೀನಿ, ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲು ಗುರು. ಕಾಂಪ್ರಮೈಸೇ ಮಾಡಿಲ್ಲ ಬಿಲ್ಡರು ಕ್ವಾಲಿಟಿನಲ್ಲಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಮನೆಯ ಮುಂಭಾಗ ಸೂರ್ಯ ಬಾಗಿಲಾಗಿದ್ದು, ಮೇನ್ ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ನೋಡಿ, ಮೇನ್ ಡೋರು ರೆಂಟಲ್ ಇನ್ಕಮ್ಗೆ ಈ ರೀತಿ ಮಾಡಿಕೊಡ್ತಾರೆ ಅಂದರೆ ಸೀರಿಯಸ್ಲಿ ಖುಷಿಯಾಗುತ್ತೆ. ಎಲ್ಲ ಕಂಪ್ಲೀಟಾಗಿ A to Z ನಿಮಗೆ ಟೀ ಕುಡ್ದಾಗಿದೆ. ವಿಂಡೋ ಆಗಿರ್ಬೋದು, ಡೋರ್ ಆಗಿರ್ಬೋದು, ವಾಸ್ಕಲ್ ಆಗಿರ್ಬೋದು, ಎಲ್ಲನೂ ನಿಮಗೆ ಟೀ ಕುಡ್ಡಿಂದ ಮಾಡಿಕೊಟ್ಟಿದ್ದಾರೆ. ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಹಾಲು ಈ ರೀತಿ ಬಿಗ್ಗದಾಗಿದ್ದು, ಆಪೋಸಿಟ್ಟು ನಿಮಗೆ TV ಯೂನಿಟ್ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ ಪರ್ಪಸ್ಸು ಎರಡೆರಡು ವಿಂಡೋಗಳನ್ನ ಕೊಟ್ಟಿದ್ದು ದೊಡ್ಡದಾಗಿರುವಂಥದ್ದು. ನೋಡಿ, POP ಫಾಲ್ ಸೀಲಿಂಗು ವರ್ಕ್ ನಡೀತಾ ಇದೆ ಸ್ನೇಹಿತರೆ. ಬಟ್ ಮನೆ ಅಂತೂ ಡಿಮ್ಯಾಂಡ್ ಇರೋದ್ರಿಂದ ಸೊ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅರ್ಲಿ ಹಾಲು ತುಂಬಾ ದೊಡ್ಡದಾಗಿದೆ. ಹಾಲಾದಮೇಲೆ ನಿಮಗೆ ವಾಸ್ತು ಪ್ರಕಾರ ಅಗ್ನಿ ಮೂಲೆಯಲ್ಲಿ ಕಿಚನ್ನ ಮಾಡಿಕೊಟ್ಟಿದ್ದಾರೆ. ಅದನ್ನು ನೋಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇದು ಬಂದು ದೇವ್ರ ಮನೆ ಆಗಿದ್ದು. ಎಷ್ಟು ಚೆನ್ನಾಗಿದೆ. ಪಕ್ಕದಲ್ಲಿ ನಿಮಗೆ ಕಿಚನ್ ಇದು ಆಸ್ ಪರ್ ಅಗ್ನಿ ಮೂಲೆ ಪ್ರಕಾರ ವಾಸ್ತು ಪ್ರಕಾರ ಮಾಡಿಕೊಟ್ಟಿದ್ದಾರೆ. ಎಲ್ ಶೇಪಲ್ಲಿ ಸ್ಲ್ಯಾಬ್ ಕೊಟ್ಟಿದ್ದಾರೆ ಮತ್ತು ಎಲ್ಲ ಅಕ್ರಾಲಿಕ್ ಶೀಟ್ನ ಯೂಸ್ ಮಾಡಿರುವಂಥದ್ದು. ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದು ತುಂಬ ಚೆನ್ನಾಗಿ ಬಂದಿದೆ. ಇದು ಬಂದು ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ಫ್ರಿಡ್ಜ್ ಇಟ್ಕೋಬೋದು. ಹಾಗೆ ಈ ಕಡೆ ನೋಡೋದಾದರೆ ಇಲ್ಲೂ ಒಂದು ಡೈನಿಂಗ್ ಟೇಬಲ್ ಬರುತ್ತೆ, ಮೀನ್ಸ್ ಡೈನಿಂಗ್ ಏರಿಯಾ ಇದು. ಇಲ್ಲೂ ಕೂಡ ಸ್ಟೋರ್ ಮಾಡ್ಕೋಬೋದು ಏನಾದರೂ, ಆ ರೀತಿ ಮಾಡಿಕೊಟ್ಟಿದ್ದಾರೆ. ಮತ್ತು ಅಲ್ಲೊಂದು ಕಾಮನ್ ಹ್ಯಾಂಡ್ ವಾಶ್ ಸಿಂಕ್ ಬರುತ್ತೆ. ವೆಂಟಿಲೇಷನ್ಗೆ ಏನೂ ಕೊರತೆ ಇಲ್ಲ. ಪ್ರತಿ ಮನೆಯೂ ಕೂಡ ಇದೇ ರೀತಿ ಇದೆ. ಇದು ಯುಟಿಲಿಟಿ ಏರಿಯಾ ಆಗಿದ್ದು, ಯುಟಿಲಿಟಿ ಏರಿಯಾದಲ್ಲೂ ಕೂಡ MS ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ. ತುಂಬ ಸೇಫ್ಟಿ ಮಾಡಿದ್ದಾರೆ ಗುರು, ಸಖತ್ತಾಗಿ ಬಂದಿದೆ ಮನೆ ಮಾತ್ರ. ಇಲ್ಲಿ ಡಿಶ್ ವಾಷರು, ಇಲ್ಲಾಂದರೆ ಹ್ಯಾಂಡ್ ವಾಶ್ ಪಾತ್ರೆ ತೊಳೆಯೋದಕ್ಕೆ ಸಿಂಕ್ ಬರುತ್ತೆ. ಅಲ್ಲಿ ಡಿಶ್ ವಾಷರ್ಗೂ ಕೂಡ ಇಟ್ಕೋಬೋದು, ಆಪ್ಷನ್ ಇದೆ. POP ಫಾಲ್ ಸೀಲಿಂಗು. ಈಗ ರೂಮ್ಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಇಲ್ಲಿ ಬಂದು ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟು ಇಲ್ಲಿ ಇಟ್ಕೋಬೋದಾಗಿದೆ. ಇದು ಕಾಮನ್ ರೆಸ್ಟ್ ರೂಮು. ಹಾಗೆ ಇದು ಬಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿದೆ. ಚಿಲ್ಡ್ರನ್ಸ್ ಬೆಡ್ರೂಮಲ್ಲೂ ಕೂಡ ನಿಮಗೆ ಸ್ಟಡಿ ಯೂನಿಟ್ ಮಾಡಿಕೊಟ್ಟಿದ್ದು, ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ ವಿಂಡೋ, ಹಾಗೆ ವಾರ್ಡ್ರೋಬು, ಕಬೋರ್ಡು ಬರುತ್ತೆ. ಹಾಗೆ ಇದು ಬಂದು ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗಬೇಕಾದ್ರೆ, ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ ಇಲ್ಲೊಂದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದು, ಬ್ಯಾಕ್ ಸೈಡು ನಿಮಗೆ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಹಾಗೆ ಡಿಸೈನ್ ನೋಡಿ ಯಾವ ರೀತಿ ಮಾಡಿದ್ದಾರೆ. ಮತ್ತು ವಾರ್ಡ್ರೋಬು, ಕಬೋರ್ಡು, ಓವರ್ ಹೆಡ್ ಕಬೋರ್ಡು, TV ಯೂನಿಟು ಮತ್ತು ಡ್ರೆಸ್ಸಿಂಗ್ ಟೇಬಲ್ಲು. ಇದು ಡ್ರೆಸ್ಸಿಂಗ್ ಟೇಬಲ್ ಆಗಿದ್ದು.
ಈ ಕಡೆಯಿಂದ ನೋಡಿದ್ರೆ ವ್ಯೂ ಈ ರೀತಿ ಕಾಣಿಸುತ್ತೆ. ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿದ್ದು, ಈ ಮನೆ ಏನಿದೆಯೋ ಸೇಮ್ ಆ್ಯಸ್ ಇಟ್ ಈಸು ಇನ್ನುಳಿದ 2 ಮನೆಗಳು ಕೂಡ ಇದೇ ರೀತಿಯಾಗಿದೆ. ಒಟ್ಟಾರೆಯಾಗಿ ಈ ಬಿಲ್ಡಿಂಗಲ್ಲಿ 2 BHK ಮನೆಗಳು 3 ಯೂನಿಟು, 1 BHK ಮನೆಗಳು ಬಂದು 2 ಯೂನಿಟ್ ಬರುತ್ತೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಬರುತ್ತೆ. ಇದು ರೋಡ್ ಫೇಸಿಂಗ್ ಮೀನ್ಸ್ ಈಸ್ಟ್ ಫೇಸಿಂಗ್ ಬರುತ್ತೆ. ಈಗ ಇದು ನೋಡಿದಾಯಿತು ಟೆರೆಸಲ್ಲಿರುವಂಥ 1 BHK ಮತ್ತು ಗ್ರೌಂಡ್ ಫ್ಲೋರಲ್ಲಿರುವಂಥ 1 BHK ಅದೇ ರೀತಿ ಬರುತ್ತೆ. ನಾನು ಟೆರೆಸಲ್ಲಿರುವಂಥ 1 BHK ಮನೆ ಜೊತೆಗೆ ಟೆರೆಸ್ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಟೆರೆಸ್ಗೆ ಎಂಟ್ರಿ ಆಗ್ತಿದ್ದಾಗೆ ಇಲ್ಲೂ ಕೂಡ ಸೇಫ್ಟಿ ವೈಸು ನಿಮಗೆ MS ಡೋರ್ನ ಕೊಟ್ಟಿದ್ದು ಈ ರೀತಿ ಇದೆ. ಇದು ಬಂದು ಲಿಫ್ಟ್ ಮೇಂಟೆನೆನ್ಸ್ ರೂಮು ಪಕ್ಕದಲ್ಲಿದೆ. ಟೆರೆಸಲ್ಲಿರುವಂಥ ಒಂದು ಡಿಸೈನ್ ಇದು. ಟೆರೆಸ್ಗೆ ಎಂಟ್ರಿ ಆಗ್ತಿದ್ದಂಗೆ ಈ ರೀತಿ ವಿಶಾಲವಾಗಿದ್ದು ಪ್ಯಾಸೇಜು. ಇಲ್ಲಿ 1 BHK ಮನೆ ಬಂದಿದೆ ಅಂತ ಹೇಳಿದ್ನಲ್ಲ, ಇದು ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟು ಮಾಡಿರುವಂಥ 1 BHK ಮನೆ. ಎಂಟ್ರಿ ಆಗ್ತಿದ್ದಾಗೆ ಅಗ್ನಿಮೂಲೆಯಲ್ಲಿ ಒಂದು ಕಿಚನ್ ಕೊಟ್ಟಿದ್ದಾರೆ, L ಶೇಪ್ ಸ್ಲ್ಯಾಬು, ವೆಂಟಿಲೇಷನ್ ವಿಂಡೋ ಹಾಗೂ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿಕೊಟ್ಟಿರುವಂಥ TV ಯೂನಿಟು. ಅದ್ರ ಪಕ್ಕದಲ್ಲೇ ಒಂದು ಪೂಜಾ ರೂಮು, ಪೂಜೆ ಮಾಡ್ಕೊಳ್ಳೋದಕ್ಕೆ ಈ ಥರ ವುಡಲ್ಲಿ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿ ನೀವು ಫ್ರಿಜ್ ಬೇಕಾದ್ರೆ ಇಟ್ಕೋಬೋದು ನೋಡಿ. ಇದು ತುಂಬ ಲಕ್ಕಿ, ಯಾಕಂತಂದರೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಕಾಮನ್ ವಾಶ್ರೂಮ್ ಆಗಿದ್ದು. ಇದು ರೂಮ್, ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡು, ವೆಂಟಿಲೇಷನ್ ವಿಂಡೋ ಎಲ್ಲ. ಸೊ ನೋಡಿ, ನಿಮಗೆ ನೋಡ್ತಾ ಇದ್ರೇ ಕ್ವಾಲಿಟಿ ಹೇಗೆ ಏನು ಅಂತ ಗೊತ್ತಾಗುತ್ತೆ. ಯಾಕಂತಂದರೆ ಕಂಪ್ಲೀಟು ಮನೆ ಸ್ಟಾರ್ಟಿಂಗಿಂದ ಹಿಡಿದು ಅಪ್ ಟು ಟೆರೆಸ್ವರೆಗೂ ಏನೇ ಬಂದಿದ್ರು ಮರದ್ದು, ಅದು ಕಂಪ್ಲೀಟಾಗಿ ವಾಸ್ಕಲ್ಲು, ಡೋರು, ವಿಂಡೋ ಪ್ರತಿಯೊಂದೂ ನಿಮಗೆ ಟೀಕ್ ವುಡ್ಡಿಂದ ಮಾಡಿಕೊಟ್ಟಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಕ್ವಾಲಿಟಿ ಹೇಗಿದೆ ಅಂತ. ಜೊತೆಗೆ ರೈಲಿಂಗ್ಸ್ ಆಗಿರ್ಬೋದು, ಸೇಫ್ಟಿ ಗ್ರಿಲ್ ಆಗಿರ್ಬೋದು, ಕೆಳಗಡೆ ಬಿಟ್ಟರೆ ಇನ್ನು ಪ್ರತಿಯೊಂದು ಕಡೆಯೂ ನಿಮಗೆ SS ಇಂದ ಮಾಡಿಕೊಟ್ಟಿದ್ದಾರೆ. ಸೊ ಅದರಲ್ಲೂ ಕೂಡ ನೀವು ಒಂದು ಕ್ವಾಲಿಟಿನ ನೋಡ್ಬೋದು. ಸೊ ಇಲ್ಲಿ ಬಟ್ಟೆನ ವಾಶ್ ಮಾಡೋದಕ್ಕೆ ಮ್ಯಾನ್ಯುವಲಿ ಜಾಗ ಮಾಡಿ ಕೊಟ್ಟಿದ್ದಾರೆ. ಸೊ ಇದಿಷ್ಟ ಆದರೆ ಮತ್ತು ಇಲ್ಲಿ ಮತ್ತು ಮೇಲ್ಗಡೆ ಹೋಗೋದಕ್ಕೂ ಕೂಡ MS ರೈಲಿಂಗ್ಸ್ ಕೊಟ್ಟಿದ್ದು ವಿತ್ತು ಹ್ಯಾಂಡ್ ಗ್ರಿಪ್ ಕೂಡ ಕೊಟ್ಟಿದ್ದಾರೆ, ಹ್ಯಾಂಡ್ ಹೋಲ್ಡರು. ಮೇಲ್ಗಡೆ ಬರ್ತಿದ್ದಾಗೆ ವ್ಯೂ ಈ ರೀತಿ ಕಾಣಿಸುತ್ತೆ. ಇದು ಕೂಡ ವಿಶಾಲವಾಗಿದ್ದು ಇಲ್ಲಿ ವಾಟರ್ ಟ್ಯಾಂಕ್ ಇಟ್ಕೊಳ್ಳೋದಕ್ಕೆ ಓವರ್ ಹೆಡ್ ಥರ ಮಾಡಿದ್ದಾರೆ ಅಷ್ಟೇ. ಇಲ್ಲಿ 1500 ಲೀಟರ್ ಕೆಪಾಸಿಟಿ ಇರುವಂಥ 2 ಸಿಂಥೆಟಿಕ್ ಟ್ಯಾಂಕ್ ಇಟ್ಟಿದ್ದು. ಸೊ ನೀರಿಗಂತೂ ತೊಂದರೆನೇ ಇಲ್ಲ ಸ್ನೇಹಿತರೆ. ಇದಿಷ್ಟು ಈ ಮನೆಯ ಇಂಚಿಂಚು ಮಾಹಿತಿಯಾಗಿತ್ತು. ವರ್ಕ್ ಇನ್ನೂ ನಡೀತಾ ಇದೆ, ಇಂಟೀರಿಯರ್ ವರ್ಕು. ಅದು ಮುಗ್ದಾದ್ಮೇಲಂತೂ ಸಖತ್ತಾಗಿ ಕಾಣಿಸುತ್ತೆ ಮನೆ ಮಾತ್ರ. ಯಾಕಂದರೆ ಕ್ವಾಲಿಟಿನಲ್ಲಿ ಕಾಂಪ್ರಮೈಸೇ ಮಾಡಿಲ್ಲ ಬಿಲ್ಡರು, ಅಷ್ಟು ಚೆನ್ನಾಗಿದೆ. ಸೊ ನಾನು ಆವಾಗಲೇ ಹೇಳಿದಾಗೆ ಇದು 30-40 ಮನೆ ಆಗಿದ್ದು ಈಸ್ಟ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರ್ ಕೊಟ್ಟು ಮಾಡಿರುವಂಥ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಇದಾಗಿರುತ್ತೆ. ಈ ಮನೆ ಲೊಕೇಟ್ ಆಗಿರೋದು ಹೇಳಬೇಕು ಅಂತಲೇ ಮತ್ತೊಂದು ಸಾರಿ ವಿನಾಯಕ ಲೇಔಟು, ಕೋಡಿಪಾಳ್ಯ ಸರ್ಕಲಿಂದ ಒಳಗಡೆ ಬರಬೇಕು. ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಕೇವಲ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುತ್ತೆ. ನಿಮಗೆ BGS ಬ್ಯಾಕ್ ಸೈಡೇ ಬರುತ್ತೆ ಈ ಮನೆ. ಇದು BGS ಹಾಗೂ ಬಸ್ ಫೆಸಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದ್ದು. ಸೊ ಎಲ್ಲ ರೀತಿಯಲ್ಲೂ ಅನುಕೂಲ ಇರುವಂಥ ಮನೆ ಇದಾಗಿದೆ. ಮಂತ್ಲಿ ಏನಿಲ್ಲ ಅಂತಂದರೂ 1.5 ಲಕ್ಷ ಅಂತೂ ಖಂಡಿತವಾಗೂ ಬರುತ್ತೆ ವಿತ್ ಮೇಂಟೆನೆನ್ಸು. 1.5 ಲಕ್ಷಕ್ಕಂತೂ ಮೋಸ ಇಲ್ಲ. ಯಾರೆಲ್ಲ ರೆಂಟಲ್ ಪ್ರಾಪರ್ಟಿ ಅಥವಾ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮನೆನ ನೋಡ್ತಾ ಇದ್ದೀರಾ ಅವ್ರಿಗೆ ಇದು ಬೆಸ್ಟು ಮನೆ ಆಗಿರುತ್ತೆ. ದಯವಿಟ್ಟು ಸೊ ಒಮ್ಮೆ ಬಂದು ಮನೆ ನೋಡಿ, ನಿಮಗೆ ಅರ್ಥ ಆಗುತ್ತೆ ಹೇಗೆ ಯಾವ ಥರ ಅಂತ ಹೇಳ್ತೀನಿ. ಜೊತೆಗೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲಿಂದ ವೀಡಿಯೋ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೆ ಲೈಕ್ ಕಮೆಂಟು ಮಾಡಿ. ಹಾಗೂ ಈ ಮನೆ ಬಂದು BBMP ಏಕತ ಆಗಿರುತ್ತೆ. ಮತ್ತೊಮ್ಮೆ ಹೇಳೋದಾದರೆ ಮನೆಯ ಪ್ರೈಸ್ ಬಂದು ಕೋಟಿಂಗ್ ಪ್ರೈಸು 3,50,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲ್. ಥ್ಯಾಂಕ್ ಯು.